ಈ ದಿನ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿರುವಂತ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವಂತ ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಯಾವ ಹಬ್ಬ ಇವತ್ತು ನಾವು ಮಾಡ್ತಾ ಇರೋದು? ಕಲಿಕಾ. ಸಂಕ್ರಾಂತಿ ಹಬ್ಬ, ಶಿವರಾತ್ರಿ ಹಬ್ಬ, ಯುಗಾದಿ ಹಬ್ಬ ಇದ್ದಂಗೆ ಅಲ್ವಾ? ಹಬ್ಬ ಕಲಿಕಾ ನೋಡಿದ್ರ, ಹಬ್ಬದ ರೀತಿಯಲ್ಲಿ ಮಾತಾಡ್ಬೇಕು, ಆಚರಿಸ್ಬೇಕು. ಹಬ್ಬದ ದಿನ ನಾವೆಲ್ಲ ಹೇಗಿರ್ತೀವಿ? ಖುಷಿಯಿಂದ ಇರ್ತೀರ ನೀವೆಲ್ಲ. ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಅಲ್ವಾ, ಸಿಹಿ ತಿಂದು. ಕೇಳಿಸ್ತಾ ಇದೆಯಪ್ಪ ನಿಮ್ಗೆಲ್ಲ? ಹಬ್ಬದ ದಿನ ಹೆಂಗಿರ್ತೀರಾ ಹೇಳ್ಬೇಕು ನೀವು? ಖುಷಿಯಾಗಿರ್ತೀರಾ, ಸ್ನೇಹಿತರೊಂದಿಗೆ ಮಾತಾಡ್ಕೊಂಡು ಸಂತೋಷವಾಗಿ ಕಾಲ ಕಳಿತೀರಾ, ನಿಮ್ಮ ಪೇರೆಂಟ್ಸ್ ಜೊತೆಯಲ್ಲಿ ಸಂತೋಷವಾಗಿರ್ತೀರಾ ಅಲ್ವಾ? ಅದೇ ತರ ಹಬ್ಬ ಇವತ್ತು ಕಲಿಕಾ ಹಬ್ಬ. ಏನು ನಿಪುಣ್ ಭಾರತ್ ಅಡಿಯಲ್ಲಿ ಮಕ್ಕಳಿಗೆ ಸ್ಪಷ್ಟ ಓದು, ಶುದ್ಧ ಬರಹ, ಸರಳ ಲೆಕ್ಕಾಚಾರ ಅಂತ ಹೇಳ್ಬಿಟ್ಟು, ಈ ಸ್ಪಷ್ಟ ಓದು, ಶುದ್ಧ ಬರಹ, ಸರಳ ಲೆಕ್ಕಾಚಾರವನ್ನು ಮಕ್ಕಳು ಗಳಿಸಲೇಬೇಕು. ಇದನ್ನ ಗಳಿಸಿದ್ರೇನೆ ಮಕ್ಕಳಲ್ಲಿ ಒಂದು ಪ್ರಾಥಮಿಕ ಸಾಕ್ಷರತೆ ಅನ್ನೋದು ಬರೋದು ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಇದೆ ಸರ್ಕಾರದ್ದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇರೋರು ಈ ಕಡೆ ನೋಡ್ಬೇಕು. ಆ ಸರ್ಕಾರದ ಯೋಜನೆ ಇರೋದಕ್ಕೆ ನಿಮ್ಗೆ ಆಗ್ಲಿಂದ ಎಲ್ಲರೂ ಹೇಳ್ತಾ ಇದ್ದಾರೆ FLN ಅಂತ. ಏನ್ FLN ಅಂದ್ರೆ ಬುನಾದಿ ಸಾಮರ್ಥ್ಯಗಳು, ಫಂಡಮೆಂಟಲ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಗೊತ್ತಾಯ್ತಾ? ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ, ಇದನ್ನ ನೀವು ಪಡಿಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕಲಿಕಾ ಹಬ್ಬದ ದಿನದಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಎಲ್ಲ ಮಕ್ಕಳು ಒಂದು ಕಡೆ ಸೇರಿ ನಿಮ್ಮ ಕಲಿಕಾ ಅನುಭವಗಳನ್ನ ಹಂಚ್ಕೊಳ್ಳೋದು. ಗೊತ್ತಾಯ್ತಾ? ಕಲಿಕಾ ಈಗಾಗ್ಲೇ ನೀವು ಕಲ್ತಿದ್ದೀರಾ, ಓದೋದು, ಬರೆಯೋದು, ಲೆಕ್ಕ ಮಾಡೋದು, ಕತೆ ಕಟ್ಟೋದು, ಸರಳ ಗಣಿತ ಮಾಡೋದು. ಅದರ ಅಡಿನಲ್ಲೇ ಇವತ್ತು ನಿಮ್ಗೆ ಒಂದು ಸ್ಪರ್ಧೆ ಇರೋದು ಗೊತ್ತಿದೆ ಅಲ್ಲ? ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಾ? ಗಟ್ಟಿ ಓದುವುದು, ಕತೆ ಕಟ್ಟುವುದು ಅಲ್ವಾ, ವಿನೋದ ಗಣಿತ, ರಸಪ್ರಶ್ನೆ, ಇವೆಲ್ಲನೂ ಕಾರ್ಯಕ್ರಮಗಳು ನಿಮ್ಗೆ ಈ ದಿನ ಇದೆ. ನಿಮ್ಮ ಪೇರೆಂಟ್ಸು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಸ್ನೇಹಿತರು, ನಿಮ್ಮ ಮಕ್ಕಳೆಲ್ಲ ಇರ್ತೀರಾ, ಫ್ರೆಂಡ್ಸು. ಒಬ್ಬರಿಗೊಬ್ಬರು ಕಲಿಕಾ ಅನುಭವಗಳನ್ನ ಹಂಚಿಕೊಂಡು ನಿಮ್ಮ ಕಲಿಕಾ ಪ್ರದರ್ಶನವನ್ನ ಮಾಡೋದು. ಆ ಕಲಿಕಾ ಪ್ರದರ್ಶನ ಮಾಡೋದಕ್ಕೆ ಎಲ್ಲರೂ ಸಿದ್ಧರಾಗಿ ಬಂದಿದ್ದೀರಾ. ನೀವು ಚೆನ್ನಾಗಿ ಭಾಗವಹಿಸಿ. ನಿಮ್ಮಲ್ಲಿ ಆಗ್ಲೇ ಈಗ್ಲಿಂದ ಹೇಳಿದ್ನಲ್ಲ, ಕತೆ ಕಟ್ಟೋದು, ಪಾಠ ಓದೋದು, ಬರೆಯೋದು, ರಸಪ್ರಶ್ನೆ, ಗಣಿತ, ಲೆಕ್ಕ ಮಾಡೋದು, ಇದ್ರಲ್ಲಿ ಚೆನ್ನಾಗಿ ಭಾಗವಹಿಸಿ. ಕೋಆರ್ಡಿನೇಟರ್ ಸರ್ ಆವಾಗಲೇ ಹೇಳಿದ್ರು, ನಿಮ್ಮನ್ನು ನೀವು ಚೆನ್ನಾಗಿ ತೊಡಸ್ಕೊಂಡಾಗ ಮಾತ್ರನೇ ಮೇಲಕ್ಕೆ ಬರೋದು ಆಗೋದು, ಮೇಲಕ್ಕೆ ನೀವು ಮುಂದಕ್ಕೆ ಬರಕ್ಕೆ ಆಗೋದು. ಸುಮ್ಮನೆ ಕೂತು ನಾನು ಬಂದಿದ್ದೀನಿ, ನಾನು ಹೋಗ್ತೀನಿ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ನಿಮ್ಗೆಲ್ಲ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಗೊತ್ತಾಯ್ತಾ? ಮತ್ತೆ ನಮಗೂ ತುಂಬಾ ಕೆಲಸ ಇದ್ರು ಬಂದಿದ್ದು, ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನಮ್ಮ ಈ ದೇವ್ರಗುಡ್ಪಲ್ಲಿ ಕ್ಲಸ್ಟರ್ ಅಲ್ಲಿ ಆಯೋಜನೆ ಮಾಡ್ತಾರೆ. ಈ ಕ್ಲಸ್ಟರ್ನ ಒಂದು ಅದೃಷ್ಟ ಏನಪ್ಪಾ ಅಂದ್ರೆ, ಬರ್ತಾ ಇರೋ CRPಗಳೆಲ್ಲ ಒಳ್ಳೆಯವರೇ ಬರ್ತಾ ಇದ್ದಾರೆ. ಹಿಂದೆ ವೆಂಕಟೇಶ್ ಸರ್ ಅವರಿದ್ರು, ಅವರು ಚೆನ್ನಾಗಿ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ರು. ಈಗ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ, ಅವರು ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದಾರೆ. ಕ್ಲಸ್ಟರ್ ಅಲ್ಲಿ ಶಿಕ್ಷಕರು, ಮುಖ್ಯ ಶಿಕ್ಷಕರು ಸಹ ಬದ್ಧತೆಯಿಂದ ನಮ್ಮಲ್ಲಿ ಚೆನ್ನಾಗಿ ಒಂದು ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಮನಸ್ಸಿದೆ. ಮಕ್ಕಳು ಸಹ ತುಂಬಾ ಆಕ್ಟಿವ್ ಆಗಿದ್ದೀರಾ. ನೀವೆಲ್ಲ ಒಳ್ಳೆ ಪ್ರತಿಭೆ ಇರುವಂತ ಮಕ್ಕಳು, ನಿಮ್ಗೆಲ್ಲ ಉತ್ತಮವಾಗಿರೋ ಭವಿಷ್ಯ ಇರುತ್ತೆ. ಚೆನ್ನಾಗಿ ಭಾಗವಹಿಸಿ. ನೀವು ಇದೇ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ತೊಡಗಿಸ್ಕೊಂಡು ಪ್ರಗತಿಯತ್ತ ಸಾಗರಿ ಅಂತ ಸಂದೇಶವನ್ನ ಕೊಡ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.